ಅದೆಲ್ಲ ಇರಲಿ. ಈಗ ಪಾಲಲೋಚನ ಎನ್ನುವಂತ ಹೆಸರು ಜಗದ್ರಕ್ಷಕ ಆತ. ನಮಗೆಲ್ಲ ಇಲ್ಲಿ 2 ಕಣ್ಣಿದೆ, ಅವನಿಗೆ ಹಣೆಯಲ್ಲಿ ಮತ್ತೊಂದು ಕಣ್ಣುಂಟು. ಆದ್ರಿಂದ ಆ ದೇವರ ಹೆಸರನ್ನು ಬರೀ ನೋಡುವ. ಬಾಲಕನಾಕ್ಷಣ ಬರೆದನು ಪ್ರಕರಣ ನೋಡಿ ಗುರುಗಳೇ, ಇವನು ನನಗೆ ಈ ಕಾಗದ ಕೊಟ್ಟಿದ್ದೀನಿ, ಏನಾದ್ರು ಬರ್ದಿದ್ದಾನೆ, ಓದಿ ಗುರುಗಳು ನೋಡಿ. ಯಾರು ಕೊಟ್ಟದ್ದು? ಇವನು ಕೊಟ್ಟದ್ದು ದಡ್ಡ. ನನಗೆ ಕಣ್ಣು ಸರಿ ತೋರುವುದಿಲ್ಲ, ಬರದ ಅವನ್ನೇ ಕೇಳು. ಹೇಳಿದ್ಮೇಲೆ ಒಂದ್ಸಲ ನೋಡಿ ನೀವು ಪಾಠ ಮಾಡಿ ಗುರುಗಳೇ. ಎಂತದ್ದು ನೀ ಬೇರೆ ವಾರಲ್ಲಿ ವ್ಯವಸ್ಥೆ ಇರ್ತೀರ? ನಾನು ಸುಮ್ಮನೆ ಕೂತಿದ್ದೆ, ಇವ್ ನನ್ನ ಮುಖ ನೋಡಿ ನಿಮ್ಗೆ ಗೊತ್ತಾಗದಿದ್ದ ಹಾಗೆ ನನಗೆ ಈ ಕಾಗದ ಕೊಟ್ಟದ್ದು ಇವನೇ. ಅಲ್ಲ, ನೀವು ಓದಿ ಆಯ್ತಾ? ನಾನು ಓದಿದೆ ಗುರುಗಳೇ. ಓದಿದ್ದ ನಿನಗೆ ಹೇಳಲಿಕ್ಕೆ ಆಗುದಿಲ್ಲ, ನಾಚಿಕೆ ಆಗ್ತದೆ. ಬೇಡ, ಬರದ ಅವನ್ನೇ ಓದ್ಲಿಕ್ಕೆ. ಎಂತ ಗುರುಗಳೇ? ಎಂತದಂದ್ರೆ ಈ ಪತ್ರ ಬರೆದು ಬಿಸಾಡಿದ್ದೀನಿ, ನೀನು ಹೌದಲ್ವಾ? ಅವಳಿಗೆ. ಯಾರಿಗೆ? ಅವಳಿಗೆ. ಇದೆಂತದ್ದ ಇಲ್ಲಿ? ಯಾವುದು? ಇಂತ ದಡ್ಡ ಎಂತದ್ದು ಉಂಟಲ್ಲ, ನಂದೆಯ? ಇವನೇ ಕೊಟ್ಟದ್ದು. ನೋಡುವ, ನಿನ್ ಹೌದು ಅಲ್ವಾ ಕಡಿ ಗೊತ್ತಾಗ್ತಲ್ಲ. ಏನು ಬರ್ದಿದ್ದಿ? ನನಗೂ ಸರಿ ಅಕ್ಷರ ಬರುವುದಿಲ್ಲ ಗುರುಗಳೇ. ಇಂಥದ್ದೆಲ್ಲ ಸರಿ ಬರ್ತದೆ. ನೋಡ, ಬರಿ ಓದು. ಚಿರಂಜೀವಿ ರಾಜೀವಿಯಲ್ಲಿ ದಿವಂಗತ ದಡ್ಡನು ಬೇಡಿಕೊಳ್ಳುವ ಆಶೀರ್ವಾದಗಳು. ಒಳ್ಳೆ ಶಬ್ದ ಪ್ರಯೋಗ. ರಾಜೀವಿ, ನಿನ್ನ ಅಪ್ಪ ನನಗೆ ಮಾವ ಆದರೆ ನೀನು ನನಗೇನಾಗಬೇಕು? ಇಂತಿ ದಡ್ಡ. ನಿನ್ನ ಅಪ್ಪ ನನಗೆ ಮಾವನಾದರೆ ನೀನು ನನಗೆ ಏನಾಗಬೇಕು? ಹೇಳು, ನೀನು ನನಗೆ ಗಂಡನಾಗಬೇಕು ಅಂತ. ಹೇಳುವುದಿಲ್ಲ, ಮಾಡ್ಲಿಕ್ಕೂ ಬಿಡುದಿಲ್ಲ. ಮೇಲ್ಪಂಕ್ತಿಯಲ್ಲಿ ನೀವು ಬರೆದುದಕ್ಕೆ ಸರಿಯಾಗಿ ಅದರ ಕೆಳಗಡೆಯಲ್ಲಿ ಶ್ರೀ ಲಕ್ಷ್ಮೀ ಲೋಲ ಬರೆದಿದ್ದೇನೆ. ಓಂ ನಮ ಶಿವ ಎಂದು ನೀ ಬರೆಯಲಾಗ. ಓಂ ನಮ ಶಿವನಿಂದ ನೀ ಬರೆಯಲಾಗ. ಓಂ ನಮ ಶಿವನಿಂದ ನೀ ಬರೆಯಲಾಗ. ಓಂ ನಮ ಶಿವನಿಂದ ನೀ ಬರೆಯಲಾಗ. ಮೇಲು ಬಂದಿಯು ಬರೆದು, ಮೇಲು ಬಂದಿಯು ಬರೆದು. ಅದೇ ರೀತಿ ಅಧಿಕ ಪ್ರಸಂಗ ಮಾಡಿದ್ರೆ ಈ ಹುಡುಗರು ಕರ್ಕೊಂಡು ಮರದ ಹತ್ರ ಹೋಗ್ಬಿಡ್ತೇನೆ ನಾನು. ಕಲಿಸ್ತೇನೆ. ಏನು ಉಪದ್ರವ ಹೋದ್ರೆ ನೀವು ಮ್ಯಾಲ ಕುತ್ಕೊಳ್ಳೋದು, ನಾವು ಕೆಳಗೆ ಕುತ್ಕೊಳ್ಳೋಣ ಅಂದ್ರೆ ನಾನು ಮಂಗ ಅನ್ನೋದಾ? ಈ ಕೆಳಪಂಕ್ತಿಯಲ್ಲಿ ಓಂ ನಮೋ ನಾರಾಯಣ ಅಂತ ಬರೆದಿದ್ದೇನೆ ಗುರುಗಳೇ. ಅಲ್ವೋ? ಹಾಗಲ್ಲ ಮಗುವಿಗೆ ನಾಗನು ಜನನಿಂದ. ಹಾಗಲ್ಲ ಮಗುವೆ, ಹಾಗಲ್ಲ ಮಗುವೆ ನಾಗಭೂಷಣನಿಂದ. ಬೇಗರಿ ಪರೆಯಂದ, ಬೇಗರಿ ಪರೆಯಂದ. ನಿನ್ನ ದೇಹದ ಅಲಂಕಾರಕ್ಕೆ ನಿನ್ನ ಅಪ್ಪ ಮಾಡಿಸಿ ಹಾಕಿದಂತಹ ಬಂಗಾರದ ಹಾರ
ಇದು ಆಭರಣವಾದರೆ ಪರಶಿವನಿಗೆ ಆಭರಣ ಯಾವುದು ಗೊತ್ತುಂಟಾ? ಸರ್ಪ ಸರ್ಪ. ಹಾಗಾಗಿ ಅವನನ್ನ ನಾಗಭೂಷಣ ಅಂತ ಕರೆದಿದ್ದಾರೆ. ಬರೇ ನಾಗಭೂಷಣ ಅಂತ ಬರೇ. ನಾಗಸಯನನಿಂದು ಬರೆದನು ಬಾಲಕ, ನಾಗಸಯನನಿಂದು ಬರೆದನು ಬಾಲಕ, ಆಗದಿ ಅಧಿಕ ಪ್ರಸಂಗ ಅಂದ್ರೆ ಎಲ್ಲಿವರೆಗೆ ಅಂತ ಕೇಳ್ತೇನೆ. ಹೇಳಿದ ಒಂದು ಪಾಠ ಒಂದು ಲೆಕ್ಕ ಏನಾದ್ರು ಗೊತ್ತುಂಟ ನಿಮಗೆ? ಹೌದಾನ? ಬರಲಿ ಜೋರ್ ಮಾಡ್ತಾ ಇದ್ದಾರೆ. ಒಂದು ಎಳೆ ಅದಕ್ಕೆ ಕೂಡಿಸಿ 1 ಕಾಲು ಎಳೆ, 1 ಕಾಲು ಎಳೆ 1 ಎಳೆ ಸೇರಿಸಿದ್ರೆ ಎಷ್ಟಾಯ್ತು? ಒಂದು ಎಳೆ ಕೂಡಿಸು 1 ಕಾಲು ಎಳೆ ಎಷ್ಟು? ದೇವ್ರೆ ಎಂತದ ಮಾಡಿ ತೋರಿಸುವಂತದ್ದಕ್ಕೆ 1 ಎಳೆ 1 ಕಾಲು ಎಳೆ ಕೂಡಿಸು 2 ಕಾಲು ಎಳೆ ಅಷ್ಟು ಹೇಳಿಲ್ಲ ಬಾಯಲ್ಲಿ ಮಾಡಿ ತೋರಿಸು ಅಂದ್ರೆ ಅದಕ್ಕೆ ಪ್ರಸಂಗಿ ಉಪದ್ರ ಕೊಡ್ಲಿಕ್ಕೆ ಹುಟ್ಟಿದವ್ರಿಗೆ ಏನ್ ಬರ್ದೆ ನಾಗಶಯನ ಅಂತ ಬರೆದಿದ್ದೇನೆ ಗುರುಗಳೇ. ಮಗು ಹಾಗಲ್ವೋ ಗುರುಗಳೇ, ಉದ್ದ ಉದ್ದ ಮಾಡಿ ಹೇಳಿದ್ರೆ ಪಾಪ ಮಗು ಅವನಿಗೇನು ಗೊತ್ತಾಗ್ತದೆ? ಎಲ್ಲ ತುಂಡು ತುಂಡು ಮಾಡಿ ಹೇಳಿ. ಕೈ ಕಾಲು ಮೂಗು ಮುಖ ಎಲ್ಲ ತುಂಡು ತುಂಡು ಮಾಡಿ ಹೇಳಿ. ಪರಮೇಶ್ವರ, ಶ್ರೀಹರಿ, ಶಿವ, ಕಾಲಲೋಚನ, ಪಾರ್ವತಿ ಲೋಲ, ಲಕ್ಷ್ಮೀ ಲೋಲ. ಹಾಗಲ್ವಾ? ಇವ ನನ್ನಲ್ಲೂ ಹೆಡ್ಡ ಅಲ್ಲ ಗುರುಗಳೇ. ಯಾಕೆ ಹೀಗೆ ಮಾಡ್ತಾರೆ ನನಗೂ ಒಂದು ಅರ್ಥವೇ ಆಗುವುದಿಲ್ಲ. ಹರ 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 ಹರಿ 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 ಹರಿ. ನೋಡಿದೆ ಬೇಡ, ಒಂದು ಕೆಲಸ ಮಾಡಿ. ಯಾಕೋ ಏನೋ ನನ್ನ ಗಡ್ಡ ಮೀಸೆ ಇದನ್ನೆಲ್ಲ ಕಂಡು ಹುಡುಗಿ ಎಂತದಕ್ಕೂ ಹೆದರಿಕೋ ಏನು. ನಿಮ್ಮನ್ನ ನೋಡಿದ್ರೆ ಹುಡುಗ ಬೂತ್ ಅಂತ ಹೊಡೆದಾಗ ಆಯ್ತು ಅವನಿಗೆ. ಇವನ ನನ್ನೊಟ್ಟಿಗೆ ಕಳಿಸ್ಕೊಡಿ, ನಾನ್ ತಯಾರು ಮಾಡ್ತೇನೆ ಅವನನ್ನ. ನಿನ್ ಒಟ್ಟಿಗೆ ಕಳಿಸೋದಲ್ಲ, ಇಲ್ಲೇ ಕಳಿಸಿಕೊಡಿ. ನೋಡು ಅವ ಎಷ್ಟು ಕಳಿಸ್ತೀರಿ ಹಾಕಿ ಕಳಿಸ್ತೀರಿ ನಾನು ನೋಡ್ತೇನೆ. ಹುಡುಗರೇ, ಒಂದು ಗಳಿಗೆ ನೀವು ಸ್ವಲ್ಪ ನೀರು ಕುಟ್ಕೊಂಡು ಬನ್ನಿ. ಅಲ್ಲ ನಮ್ ನಿತ್ಯಾನಕ್ಕೆ ಹೊತ್ತಾಗಿ ಹೋಯ್ತು, ಯಾವ್ದು ಬಿಟ್ಟರು ಅದನ್ನ ಬಿಡ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲ ಅವಳು ಸೇರಿ ಹುಡುಗನಿಗೆ ನಾವು ಹೇಳ್ತೇವೆ. ಯಾಕಂದ್ರೆ ನಿಮ್ಗೆಲ್ಲ ಕಳಿಸ್ಕೊಟ್ಟವ ನಾನಲ್ವಾ, ನಾನು ಒಬ್ಬ ಕಳಿಸ್ಲಿಕ್ಕೆ ಆಗುದಿಲ್ಲ. ನಾವು ಇದ್ದೇವೆ. ಏನೋ ಮುದ್ದಿನಿಂದ ಹೇಳ್ತಿದ್ದಾರೆ. ನಿಮ್ಮ ಗಡ್ಡ ನೋಡಿ ಏನೋ ಇವಾಗ ಬಿಸಿ ಎಲ್ಲ ಇಟ್ಟಿದ್ಯಲ್ಲ ಅದೇ ಇರ್ಬೇಕು. ಯಾಕ ನಿನ್ಗೇನು ಗೊತ್ತಾಗುದಿಲ್ಲ ನಿನ್ಗೆ? ಹೌದಾ? ಅದಲ್ಲದೆ ಹೋದ್ರೆ ಅವ್ರು ಹೇಳ್ದಾಗೆ ಹೇಳ್ಬೇಕು. ಹೌದಾ? ನೋಡ, ಹಾಗೆಲ್ಲ ತಮಾಷೆ ಮಾಡಬಾರ್ದು. ನಮ್ಮ ಹತ್ರ ಹೇಳಿ ಹೋಗಿದ್ದಾರೆ, ನೀನು ಒಂದು ಶಬ್ದ ಕಲ್ತ್ರೆ ಸಾಕು. ಹೌದಾ? ಹರ ಹರಿ ಹರ ಹರಿ ಹರ ಹರಿ ಹರ ಹರಿ. ಸುಮ್ಮನೆ ಗುರುಗಳಿಗೆ ಬೇಜಾರಾಗಿ ಹೋಗಿ ನೀ ಯಾಕೆ ಬಂದೆ? ನೀನು ಎಂತ ತಲೆ ಬಿಸಿಗೆ ನಿಂಗೊಂದು ಹರ ಅನ್ಲಿಕ್ಕೆ ಬರುದಿಲ್ಲ. ನೀ ಎಂತ ಸುಡುಗಾಡ್ಕೊಲಿದ್ದೀಯ ನೀನು? ಸುಮ್ಮನೆ ಎಂತ ಹರಿ ಹರ ಹರ ಹರಿ 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 ಆಗುದಲ್ಲ ಹೋಗುದಲ್ಲ. ಯಾಕೋ ನೀನು ಅದು ಹೇಳುದು ಯಾಕೆ? ಈಗ ನನಗೆ ಹೇಳ್ತೀಯಲ್ಲ, ಇಷ್ಟು ವರ್ಷ ಆಯ್ತು ನೀನು ಇಲ್ಲಿಗೆ ಬಂದು, ಇಲ್ಲಿವರೆಗೆ ಗುರುಗಳಿಂದ ಬುದ್ಧಿವಂತ ಅಂತ ಕರೆಸಿಕೊಂಡದ್ದುಂಟಾ? ಅವ್ರು ಕರೀಲೇ ಇಲ್ಲ ನನ್ನ. ಎಲ್ರು ಹೆಡ್ಡ ಹೆಡ್ಡ ಅಂತ ನಿನ್ನ ಕರೀತಾರೆ. ಹಾಗಿದ್ರೆ ಬುದ್ಧಿವಂತ ಅನ್ನಿಸಿಕೊಳ್ಳಬೇಕು. ಈಗ ನಾನು ಹೇಳಿಕೊಡುದು ನೀನು ಹೇಳಿದಂತಾದ್ರೆ ಖಂಡಿತ ಇಹದಲ್ಲಿ ಕೀರ್ತಿ, ಪರದಲ್ಲಿ ಮುಕ್ತಿ ಸಿಗ್ತದೆ ನಿಮಗೆ. ಎಷ್ಟು ಇರ್ತದೆ? ಎಂತದ್ದು ಮುಕ್ತಿ? ಅದ್ರಲ್ವಾ ಇಹದಲ್ಲಿ ಕೀರ್ತಿ, ಪರದಲ್ಲಿ ಮೋಕ್ಷ. ಮೋಕ್ಷ? ಮುಕ್ತಿ ಅಂದ್ರೆ ಮೋಕ್ಷ ಸಿಗ್ತದೆ. ಹಾಗಾಗಿ ನಾನು ಗುರುಮಠದಲ್ಲಿ ಭಾರಿ ಬುದ್ಧಿವಂತ ಆಗ್ತೇನೆ. ಆಗುದಕ್ಕೆ ಸಾಧ್ಯತೆ ಉಂಟು. ಎಲ್ಲರೂ ಹೇಳ್ಬೇಕು ನೀವು. ಯಾವುದಾ? ನಾನು ಹೇಳಿಕೊಟ್ಟು ಹೇಳ್ತೀರಾ? ಹಾಗಾದ್ರೆ ಈ ನಮಗೂ ಸುಖ ಸಂತೋಷ ಸಿಗ್ತದೆ, ನಾವು ಬುದ್ಧಿವಂತರಾಗ್ತೇವೆ ಅಂತಾದ್ರೆ ಹೇಳುವ. ಅದಕ್ಕೆ ಹೇಳಿದಾಗ ಹೇಳ್ಬೇಕು. ಬಾಬಾರೋ ಶೌರಿ ಗೋಪಾಲ ಗೋಲ ಹರಿವನ ಹರಿವನಮಾಲ ಬಾಬಾ ಶ್ರೀಲೋಲ ಹರಿವನಮಾಲ ಶ್ರೀಲೋಲ ಹರಿವನಮಾಲ
ತಯಾರು ಮಾಡಿ ಅಂತ ಹೇಳಿದ್ರೆ ನೀವು ಇಷ್ಟು ತಯಾರಾಗಿ ಬಿಟ್ರೆ ಅಲ್ವಾ? ಹಾಗಲ್ಲ ಗುರುಗಳೇ, ಏನು ನಾವು ಅವನಲ್ಲಿ ಹರ ಅಂತ ಹೇಳು ಅಂತ ಎಲ್ಲವರು ಒಟ್ಟಾಗಿ ಹೇಳಿದಾಗ ನೀವೆಲ್ಲವರು ಹರಿ ಅಂತಲೇ ಹೇಳ್ಬೇಕು. ಈಗದಲ್ಲಿ ಕೀರ್ತಿ, ಪರದಲ್ಲಿ ಮುಕ್ತಿ ಸಿಗ್ತದೆ ನಾವು. ಮುಕ್ತಿ ಮೋಕ್ಷ ಮೋಕ್ಷ. ಆದ್ರಿಂದ ನೀವು ಬುದ್ಧಿವಂತರಾಗ್ತೀರಿ, ಇದನ್ನೇ ಹೇಳಿ ಅಂತ ತಿರ್ಸಿ ಹೇಳಿಕ್ ಆಗುದಿಲ್ಲ. ಹರಿ ಎಲ್ಲ ಹರನನ್ನು ಜಪಿಸಿದರೆ ಅಂತ ನಾ ಹೇಳಿ ಕೇಳಿಲ್ಲ. ಹಾರ ಎಷ್ಟಲ್ಲ ಅನ್ಯಾಯ. ನನಗೆ ಹುರಿ ಅಂದಾಗ ಈಗ ತಲೆ ಒಳಗೆ ಎಂತದ್ದು ತಿರುಗದಾಗ ಉಂಟು, ಏನೋ ಜ್ಞಾನೋದಯ ಆಗ್ತಾ ಉಂಟು. ಇದು ಇದು ಬುದ್ಧಿವಂತಿಕೆ ನಿಮ್ಮದೊಂದು ಉಂಟಲ್ಲ ನರ, ಸ್ಥಳಾಂತರ ಆದದ್ದೆಲ್ಲ ಸರಿ ಆಗ್ತಾ ಉಂಟ. ಸ್ವಲ್ಪ ಸುಮ್ಮನೆ ಇರ್ತೀಯೇನೋ ನೀವು ಅದನ್ನೇ ಹೇಳಿ ಗುರುಗಳೇ. ನಿಮ್ಮ ನರವು ಎಲ್ಲ ಒಳ್ಳೆ ನಿಲ್ತದೆ. ಇದು ಬರುದಿಲ್ಲ ಇವಾಗ. ನಿನ್ನ ಅಪ್ಪನ ತಮ್ಮ ಒಬ್ಬ ಚಿಕ್ಕಪ್ಪ ಇದ್ದ, ಅವನನ್ನು ಕೊಂದವ ಯಾರು? ಹಿರಣ್ಯಾಕ್ಷ. ಇವನಿಗೆ ಏನಾಗಬೇಕವ? ಹಾ, ಇವನ ಅಪ್ಪನ ತಮ್ಮ. ಅಪ್ಪನ ತಮ್ಮ. ಹಾ, ಇವನಿಗೆ ಏನಾಗಬೇಕು? ಚಿಕ್ಕಪ್ಪಯ್ಯ. ಚಿಕ್ಕಪ್ಪ. ಆ ವಿಷಯ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ ನಿನಗೆ? ನನ್ಗೆ ಗೊತ್ತಿದ್ರಲ್ವ. ಇಲ್ಲಿವರೆಗೆ ಆ ಹುಡುಗನಿಗೆ ಏನೋ ಮಹಾರಾಜರ ಮಗ ಎಳೆಯವ ಅಂತ ಮೇಲುಧ್ವನಿಯಲ್ಲಿ ಹೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಕೇಳುವುದಿಲ್ಲ ಅಂತ ಕೆಲಸ ಮಾಡಬೇಕು. ಇವನಿಗೆ ಸಾಕಷ್ಟು ಕೊಟ್ಟಾಯ್ತು ಪೆಟ್ಟನ್ನ, ಆದ್ರೂ ಕೇಳುವುದಿಲ್ಲ ಅಂತ ಹೇಳಿದ್ದು ಕೇಳುವುದಿಲ್ಲ. ಇದು ಘನಘೋರವಾದ ಶಿಕ್ಷೆ ಕೊಡಬೇಕು. ಯಾವುದು? ಎತ್ತಿರೋ ಕೋದಂಡ ಕೀರ್ತನ. ಕೋದಂಡ ಕೆತ್ತಬೇಕು ಅಂತ ಅವನನ್ನು ಎತ್ತಲಿಕ್ಕೆ ನಮ್ಮಿಬ್ಬರಿಗೂ ಆಗುದಿಲ್ಲ. ಎಂತ ತಿಂದು ಕಳೆದಿದ್ದಾನೆ ನಾವು. ಅದರಲ್ಲೂ ಪರಂಗಮಣೆ ಪರಂಗಮಣೆ ಪರಂಗಿ ಮನೆ ಮೇಲೆ ಕೂಡಿಸಿದ್ರು ಎಂತದ್ದು ಆಗ್ಲಿಲ್ಲ. ಒಂಟಿ ಕಾಲ ನಿಲ್ಸಿ, ಒಂಟಿ ಕಾಲ ನಿಲ್ಸಿ, ಒಂಟಿ ಕಾಲ ಒಂಟಿ ಕಾಲ ನಿಲ್ಸಿ, ಒಂಟಿ ಕಾಲ. ಆ ಕಾಲ ಎತ್ತಿದ್ಯಾನ ಎಷ್ಟೊತ್ತು ಬೇಕಾದ್ರೂ ನಿಲ್ತಾನೆ. ಬಿಸಿಲಲ್ಲಿ ನಿಲ್ಸಿದ್ರೆ ಅವ ಇಷ್ಟು ನಿಂತ್ಕೊಳ್ತಾದ್ರೆ ಇನ್ನು ಬೆಟ್ಟ. ಗುರುಗಳೇ, ಬೀಳುವಾಗ ಈ ಬದಿಗೆ ಬೀಳಲಿಲ್ಲ ಯಾಕೆ ಗುರುಗಳೇ? ಎಂತಾಯ್ತು ಬೀಳುವಾಗ ಆಯ್ತಲ್ಲ. ನಾನು ಅವನಿಗೆ ಎಷ್ಟೇ ಪೆಟ್ಟು ಕೊಟ್ಟರು ಕೂಡ ನಿಮ್ಮೇ ಸೋತಿದ್ದೆ ಹೊರತು ಅವ ಏನೂ ಆಗ್ಲಿಲ್ಲ. ಹಾಗಾಗಿ ಇವತ್ತಿ ಸಾಕಲ್ಲ ಗುರುಗಳೇ. ಅಲ್ಲ, ಇವನನ್ನು ಕರ್ಕೊಂಡು ಬಂದದ್ದು ಅಂದ್ರೆ ಹೇಗಾಯ್ತು? ಊರ ಮೇಲೆ ತನ್ನಷ್ಟಕ್ಕೆ ತಿರುಗುವ ಮಾರಿಯ ಮೋರೆಗೆ ಮಂಗಳಾರತಿ ಎತ್ತಿ ಮನೆಗೆ ತಂದು ಹೊಕ್ಕಿಸಿದಾಗ ಹಾಡಾಗಿತ್ತು ನನಗೆ. ಇನ್ನು ಬೇರೆ ದಾರಿ ಇಲ್ವೇ ಇಲ್ಲ. ಆದ್ರಿಂದ ನೀವು ಎಲ್ಲಿಗೆ ಬಂದಿದ್ದ, ಎಲ್ಲಿಂದ ಕರ್ಕೊಂಡು ಬಂದ ಅಲ್ಲಿಗೆ ಮುಡಿಸಿ ಬಂದ್ಬಿಡ್ತೇನೆ. ಸಾವಾಸ ಸಾಕು. ಹಾಗಾದ್ರೆ ಇವತ್ತಿನ ಪಾಠ ಎಲ್ಲ ಮುಗಿಯಿತು. ಇವರೆಲ್ಲ ಯಾರು? ಗುರುಗಳೇ, ನಾನು ನಾಳೆ ಬರುವುದಿಲ್ಲ. ನನ್ನ ಹುಟ್ಟಿದ ದಿವಸ ನಾಳೆ. ನಾಳೆ ಹುಟ್ಟಿದ ದಿವಸ? ಹುಟ್ಟಿ ಎಷ್ಟು ವರ್ಷ ಆಯ್ತು? ನಾಳೆ ಗುರುಗಳೇ, ನಾಳೆ ಭಾನುವಾರ. ಭಾನುವಾರ ದಿವಸ ಏನು ಬಿಡುವಿನ ಸಮಯ ಅವತ್ತೆಂತ? ಅಲ್ಲ, ಮನೆಯೆಲ್ಲ ಕಲಿತೀಯ ನೀನು? ನೀನ್ ಬರ್ತೀಯಲ್ಲ? ನಾನು ಬರುದಿಲ್ಲ ಗುರುಗಳೇ. ಯಾಕೆ? ನನ್ನ ಅಪ್ಪಯ್ಯನಿ ನಾಳೆ ಶಾರದಾ. ಶಾರದಾ ಶ್ರಾದ್ದ ಉದಯ ನಾಳೆ. ನಾಳೆ ನಾಳೆ ಮೊನ್ನೆ ಮೊನ್ನೆ ಶ್ರಾದ್ದ ಅಂತ. ಅದು ಅಪ್ಪಯ್ಯನ ಶಾರದಕ್ಕೆ. ಇದು ಒಟ್ಟು ವರ್ಷದಲ್ಲಿ ತಿಂಗಳಲ್ಲಿ ಎಷ್ಟು ಬರ್ತದೆ ಅಪ್ಪನ ಶ್ರಾದ್ದ? ಒಟ್ಟು ನಾನು ನೋಡಿದ್ರೆ ವರ್ಷಕ್ಕೆ ಒಮ್ಮೆ ಮಾತ್ರ. ನೀವು ಮೊನ್ನೆ ತಗೊಂಡದಲ್ವ, ಇವತ್ತು ಬರುವುದಿಲ್ಲ ಅಂತ? ಹೌದು. ಹೌದೇನೋ? ನನಗೆ ಒಬ್ಬ ಅಪ್ಪಯ್ಯ ಅಲ್ಲ, ಮತ್ತೆ 3 ಜನ. 3 ಹಬ್ಬ. ಹಾಗಾಗಿ ಹುಟ್ಟಿದ್ರಿಂದ ಹೀಗಾದದ್ದು. ನೀನು ಎಂತ ಮಾತಾಡ್ತೀಯ? ಹೌದು. 3 ಹಬ್ಬ ಆಗುದು ಹೇಗ? ನಮ್ಮ ಅಪ್ಪಯ್ಯನ ಅಣ್ಣ ಒಬ್ರು, ಅಪ್ಪಯ್ಯ ಒಬ್ರು, ತಮ್ಮ ಚಿಕ್ಕಪ್ಪಯ್ಯ ಒಬ್ರು, ದೊಡ್ಡಪ್ಪಯ್ಯ, ಅಪ್ಪಯ್ಯ, ಚಿಕ್ಕಪ್ಪಯ್ಯ, 3 ಅಪ್ಪಯ್ಯ. ಆಯ್ತು. ಅಂತೂ ಇದೊಂದಾದ್ರು ಸರಿ ಮಾಡಿ ಹೇಳಿದಲ್ಲ, ಬಹಳ ಸಂತೋಷ ಆಯ್ತು. ಇವನನ್ನು ಮುಟ್ಸಿ ಬರ್ತೇನೆ. ನಾಳೆ ನಾನಲ್ಲ, ಇದು ಇನ್ನೊಂದು ವಾರ ಬರುದಿಲ್ಲ. ನಾನು ವಾರ ಅಲ್ಲ, ಜ್ವರ ಬರುವ ನಿರೀಕ್ಷೆ ಉಂಟು. ಯಾವತ್ತು? ನಾಳೆ.
ಅದು ಇವತ್ತು ಗೊತ್ತಾಗ್ತಾ ಉಂಟಾ? ಹೊತ್ತು ಮಾಡಿ ಆಚೆ ಬರುವಾಗಲೇ ಈಚೆ ನಂಗೆ ಗೊತ್ತಾಗ್ತದೆ. ಹೌದಾ? ಈಗ ಬಂದ ಜ್ವರ ಶಾಶ್ವತವಾಗಿ ಇರಲಿ, ಇಲ್ಲಿ ಬಂದು ಉಪದ್ರ ಕೊಡೋದು ಬೇಡ. ನೀನು ಬೇರೆ ಗುರು ಮಠ ನೋಡ್ಕೊಂಡು ರಾಜೀವ್ ವಾ, ಹೋಗುವ. ನಿಮ್ಮನೆ ಹತ್ರವೇ? ನಮ್ಮನೆ ಪಕ್ಕದ ಮನೆ ಬರ್ತೇನೆ